ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ವಚನಗಳು, ಕನ್ನಡದ ಒಂದು ವ್ಯಾಕರಣದ ವಚನಗಳು, ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಇಲ್ಲಿ ವ್ಯಾಕರಣದಲ್ಲಿ ವಚನ ಅಂತ ಅಂದರೆ ಏನು ಅನ್ನೋದನ್ನು ಫಸ್ಟ್ ನೋಡಿ. ವಚನ ಅಂತ ಅಂದರೆ ನಾಮಪದ ಅಥವಾ ಸರ್ವನಾಮವು ಒಬ್ಬನನ್ನು ಸೂಚಿಸುತ್ತೋ ಅಥವಾ ಹಲವರನ್ನು ಸೂಚಿಸುತ್ತೋ ಅನ್ನೋದನ್ನು ತಿಳಿಸತ್ತೆ. ಅಂದರೆ ಎಷ್ಟು ಜನ ಅಥವಾ ಎಷ್ಟು ವಸ್ತು ಎಂಬುದನ್ನು ಹೇಳುವುದೇ ವಚನ ಅಂತ ಹೇಳ್ಬೋದು. ನಾವು ಕನ್ನಡ ವ್ಯಾಕರಣದಲ್ಲಿ ವಚನಗಳಲ್ಲಿ ಎರಡು ವಿಧಗಳನ್ನು ನೋಡಬಹುದು. ಒಂದು ಏಕವಚನ, ಇನ್ನೊಂದು ಬಹುವಚನ. ಏಕವಚನ ಅಂತ ಅಂದರೆ ಇಂಗ್ಲೀಷಲ್ಲಿ ಸಿಂಗ್ಯುಲರ್ ಅಂತ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅನ್ನು ಸೂಚಿಸಿದ್ರೆ ಅದು ಏಕವಚನ ಅಥವಾ ಸಿಂಗ್ಯುಲರ್ ಅಂತ ಹೇಳ್ಬೋದು. ಉದಾಹರಣೆಗೆ ಹುಡುಗ, ಹುಡುಗಿ, ಮರ, ಪುಸ್ತಕ, ನಾನು, ಅವನು ಅಂತ ಹೇಳಿ. ಹಾಗಾದರೆ ಬಹುವಚನ ಅಂತ ಅಂದರೆ ಏನಪ್ಪ ಅಂತಂದರೆ, ಬಹು ಅಂತ ಅಂದರೆ ಬಹಳ, ನೋಡಬಹುದು, ಪ್ಲೂರಲ್ ಅಂತೀವಲ್ಲ, ಹಲವರು ಅಥವಾ ಅನೇಕ ವಸ್ತುಗಳು ಇದನ್ನು ಸೂಚಿಸಿದ್ರೆ ಅದನ್ನು ನಾವು ಬಹುವಚನ ಅಂತ ಹೇಳ್ತೀವಿ. ಉದಾಹರಣೆಗೆ ಹುಡುಗರು, ಹುಡುಗಿಯರು, ಮರಗಳು, ಎಲೆಗಳು, ಪುಸ್ತಕಗಳು, ನಾವು, ಅವರು, ಈ ರೀತಿಯಾಗಿ. ಬನ್ನಿ ನಾವು ಈ ವಿಡಿಯೋದಲ್ಲಿ ಏಕವಚನ ಮತ್ತು ಅದರ ಬಹುವಚನಗಳನ್ನು ನೋಡೋಣ. ಇಲ್ಲಿ ಇದರ ಒಂದು ರೂಪಗಳನ್ನು ಸಹ ನೋಡಬಹುದು. ಇಲ್ಲಿ ಮೊದಲನೇದಾಗಿ ಗಳು ಸೇರಿಸಿ ಯಾವ ರೀತಿಯಾಗಿ ಬಹುವಚನ, ಏಕವಚನದಿಂದ ಬಹುವಚನ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಗಳು ಬಹಳ ಇದೆ. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಒಂದು 150 ಏಕವಚನದಿಂದ ಬಹುವಚನದ ಒಂದು ರೂಪಗಳನ್ನು ನಾನು ಎಕ್ಸಾಂಪಲ್ಗಳನ್ನು ಪಟ್ಟಿ ಮಾಡಿದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ರೂಪ ಗಳು. ಮರ, ಮರಗಳು, ಹಣ್ಣು, ಹಣ್ಣುಗಳು, ಕೈ, ಕೈಗಳು, ಶಾಲೆ, ಶಾಲೆಗಳು, ಎಲೆ, ಎಲೆಗಳು, ಚಿತ್ರ, ಚಿತ್ರಗಳು, ಮನೆ, ಮನೆಗಳು, ಗಿಡ, ಗಿಡಗಳು, ಗಿಳಿ, ಗಿಳಿಗಳು, ಗುರು, ಗುರುಗಳು, ಋಷಿ, ಋಷಿಗಳು, ವಿಜ್ಞಾನಿ, ವಿಜ್ಞಾನಿಗಳು, ಪೆನ್ನು, ಪೆನ್ನುಗಳು, ಪೆನ್ಸಿಲ್, ಪೆನ್ಸಿಲ್ಗಳು, ಬಂಧು, ಬಂಧುಗಳು, ಕಾಡು, ಕಾಡುಗಳು, ಕೋಟೆ, ಕೋಟೆಗಳು, ಸಾಧು, ಸಾಧುಗಳು, ವಸ್ತು, ವಸ್ತುಗಳು, ಹಬ್ಬ, ಹಬ್ಬಗಳು. ಮುಂದುವರಿದು ಕೆರೆ, ಕೆರೆಗಳು, ಬಟ್ಟೆ, ಬಟ್ಟೆಗಳು, ರಬ್ಬರ್, ರಬ್ಬರ್ಗಳು, ವಿದ್ಯಾರ್ಥಿ, ವಿದ್ಯಾರ್ಥಿಗಳು, ಪ್ರಾಣಿ, ಪ್ರಾಣಿಗಳು, ಹೂವು, ಹೂವುಗಳು, ಹುಳು, ಹುಳುಗಳು, ಹಸು, ಹಸುಗಳು, ಪುಸ್ತಕ, ಪುಸ್ತಕಗಳು, ಪಕ್ಷಿ, ಪಕ್ಷಿಗಳು, ಮೋಡ, ಮೋಡಗಳು, ಮೇಜು, ಮೇಜುಗಳು, ಪಶು, ಪಶುಗಳು, ಕುರ್ಚಿ, ಕುರ್ಚಿಗಳು, ಗೋಪುರ, ಗೋಪುರಗಳು, ಕಲ್ಲು, ಕಲ್ಲುಗಳು, ದನ, ದನಗಳು, ದಾರಿ, ದಾರಿಗಳು, ನಾಯಿ, ನಾಯಿಗಳು, ಕುದುರೆ, ಕುದುರೆಗಳು, ರೆಂಬೆ, ರೆಂಬೆಗಳು, ಕರು, ಕರುಗಳು, ಆನೆ, ಆನೆಗಳು, ಹಂದಿ, ಹಂದಿಗಳು. ನೆಕ್ಸ್ಟ್ ನದಿ, ನದಿಗಳು, ಹಲ್ಲು, ಹಲ್ಲುಗಳು, ಬೆಟ್ಟ, ಬೆಟ್ಟಗಳು, ಗಂಟೆ, ಗಂಟೆಗಳು, ಹಳ್ಳಿ, ಹಳ್ಳಿಗಳು, ಕ್ಷಣ, ಕ್ಷಣಗಳು, ತೋಟ, ತೋಟಗಳು, ತರಕಾರಿ, ತರಕಾರಿಗಳು, ದೀಪ, ದೀಪಗಳು, ಹಾರ, ಹಾರಗಳು, ಅಂಗಿ, ಅಂಗಿಗಳು, ಅಕ್ಷರ, ಅಕ್ಷರಗಳು, ಆಟ, ಆಟಗಳು, ಕಥೆ, ಕಥೆಗಳು, ಚಿತ್ರ, ಚಿತ್ರಗಳು, ಭಾಷೆ, ಭಾಷೆಗಳು, ರೈಲು, ರೈಲುಗಳು, ಅತಿಥಿ, ಅತಿಥಿಗಳು, ದೋಣಿ, ದೋಣಿಗಳು, ಸಂಖ್ಯೆ, ಸಂಖ್ಯೆಗಳು, ಕೈ, ಕೈಗಳು, ಕಾಲು, ಕಾಲುಗಳು, ಅಳತೆ, ಅಳತೆಗಳು, ಚಿಹ್ನೆ, ಚಿಹ್ನೆಗಳು. ಓಕೆ, ಇದಿಷ್ಟು ಸಹ
ಗಳು ಈ ಒಂದು ಪ್ರತ್ಯಯವನ್ನು ಸೇರಿ ಆಗಿರುವಂತಹ ಏಕವಚನದಿಂದ ಬಹುವಚನ. ಸೊ ಏಕವಚನ ಪದಕ್ಕೆ ಸೇರಿಸಿ ಬಹುವಚನ ರೂಪ ಮಾಡುವ ಅಕ್ಷರಗಳನ್ನು ನಾವು ಬಹುವಚನ ಪ್ರತ್ಯಯಗಳು ಅಂತ ಹೇಳ್ತೀವಿ. ಸೊ ಈ ಎಕ್ಸ್ಪ್ಲನೇಷನ್ ಹೇಳಿರಲಿಲ್ಲ, ಈಗ ನೆನಪಾಯಿತು. ಸೊ ಏನಪ್ಪ ಅಂತಂದರೆ ಈಗ ಗಳು ಅನ್ನೋದಿದೆ. ಸೊ ಈ ಗಳು ಅನ್ನೋದನ್ನು ಸೇರಿಸ್ಬಿಟ್ಟು ನಾವು ಏಕವಚನದಿಂದ ಬಹುವಚನ ಮಾಡ್ತಿದ್ವಿ. ಹಣ್ಣು ಹಣ್ಣುಗಳು, ಮರ ಮರಗಳು, ಈ ರೀತಿಯಾಗಿ ಇಷ್ಟೊತ್ತರಿಗೆ ಯಾವ ಎಕ್ಸಾಂಪಲ್ ನೋಡ್ತೀವಿ ಅದೆಲ್ಲ ನಾವು ಏಕವಚನದಿಂದ ಬಹುವಚನ ಮಾಡೋಕ್ಕೋಸ್ಕರ ಗಳು ಅನ್ನೋ ಒಂದು ಪ್ರತ್ಯಯವನ್ನು ಸೇರಿಸ್ತಾ ಇದ್ದೀವಿ. ಈಗ ನೆಕ್ಸ್ಟು ನಾವು ನೋಡ್ತಾ ಇದ್ದೀವಿ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈ ಒಂದು ಗಳು ಅನ್ನೋದು ಯೂಸ್ಡ್ ಮೋಸ್ಟ್ಲಿ ನಾವು ಜಾಸ್ತಿ ಹೆಚ್ಚಾಗಿ ಒಂದು ನಾನ್ ಲಿವಿಂಗ್ ಥಿಂಗ್ಸಿಗೆ ಅಂತ ಅಂದರೆ ನಿರ್ಜೀವ ವಸ್ತುಗಳಿಗೆ ಆ್ಯಡ್ ಮಾಡ್ಕೊಂಡು ಹೋದಾಗ ಅಲ್ಲಿ ನಾವು ಗಳು ಅನ್ನೋದನ್ನು ನಾವು ಜಾಸ್ತಿ ಸೇರಿಸ್ಕೊಂಡು ಹೋಗ್ತೀವಿ. ಈಗ ನೆಕ್ಸ್ಟು ಬರೋಣ ನಾವು ಅರು ಅಥವಾ ರು ಅಂತಲೂ ಹೇಳ್ಬೋದು. ರು ಅಥವಾ ರು ಅನ್ನೋ ಒಂದು ಯಾವುದೋ ಪ್ರತ್ಯಯವನ್ನು ಯಾವಾಗ ಸೇರಿಸ್ತೀವಪ್ಪ ಅಂತಂದರೆ, ಇಲ್ಲಿ ನಾವು ಮನುಷ್ಯ ಜಾತಿಗೆ ಏಕವಚನದಿಂದ ಬಹುವಚನಕ್ಕೆ ತರಬೇಕು ಅಂತಂದರೆ ಆಲ್ಮೋಸ್ಟ್ ನಾವು ಈ ಒಂದು ರು ಅನ್ನೋದನ್ನು ಸೇರಿಸ್ತೀವಿ. ಹೇಗೆ ಅಂತಂದರೆ ಹುಡುಗ, ಹುಡುಗರು, ಒಂದು ಕಾಮನ್ ಆಗಿರುವಂಥ ಹಿಂಟನ್ನು ಕೊಡ್ತಾ ಇದ್ದೀನಿ ನಾನು. ಸೊ ಮೋಸ್ಟ್ ಆಫ್ ದ ಕೇಸಸ್ ಅಂತ ಹೇಳ್ತೀನಿ ನಾನು, ಮೇನ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೇನ್ಲಿ ನಾವು ಈ ಒಂದು ಹ್ಯೂಮನ್ ಬೀಯಿಂಗ್ಸಿಗೆ ನಾವು ರು ಅಥವಾ ಅರು ಅನ್ನೋ ಪ್ರತ್ಯಯವನ್ನು ಸೇರಿಸಿ ಏಕವಚನದಿಂದ ಬಹುವಚನಕ್ಕೆ ತರ್ತೀವಿ. ಹುಡುಗ ಹುಡುಗರು, ಕಾರ್ಮಿಕ ಕಾರ್ಮಿಕರು, ಹುಡುಗಿ ಹುಡುಗಿಯರು, ಶಾಸಕ ಶಾಸಕರು, ಶಿಕ್ಷಕ ಶಿಕ್ಷಕರು, ನಾಯಕ ನಾಯಕರು, ಗೆಳೆಯ ಗೆಳೆಯರು, ಜನ ಜನರು, ರೈತ ರೈತರು, ಯೋಧ ಯೋಧರು, ಗೆಳತಿ ಗೆಳತಿಯರು, ಕಲಾವಿದ ಕಲಾವಿದರು, ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು, ನಟ ನಟರು, ಸೈನಿಕ ಸೈನಿಕರು, ಗಾಯಕ ಗಾಯಕರು, ಲೇಖಕ ಲೇಖಕರು, ನೃತ್ಯಗಾರ ನೃತ್ಯಗಾರರು ಅಂದರೆ ಡ್ಯಾನ್ಸರ್ ಅಂತ ಹೇಳಿಬಿಟ್ಟು. ಸೊ ಇವರು ಅಷ್ಟೇ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಮಾನವ ಒಂದು ಜಾತಿಗೆ ಸೇರಿದವರು. ಸೊ ಹಾಗಾಗಿಬಿಟ್ಟು ಸ್ನೇಹಿತ ಸ್ನೇಹಿತರು, ಚಿತ್ರಕಾರ ಚಿತ್ರಕಾರ ಚಿತ್ರಕಾರರು, ಬಾಲಕ ಬಾಲಕರು, ಸಂಶೋಧಕ ಸಂಶೋಧಕರು, ವೈದ್ಯ ವೈದ್ಯರು, ರಾಜ ರಾಜರು, ವಕೀಲ ವಕೀಲರು, ಜಾಣ ಜಾಣರು, ಅಧ್ಯಕ್ಷ ಅಧ್ಯಕ್ಷರು, ಮನುಷ್ಯ ಮನುಷ್ಯರು, ಕಾರ್ಯಕರ್ತ ಕಾರ್ಯಕರ್ತರು, ಅರಸ ಅರಸರು, ಸ್ವಯಂ ಸೇವಕ ಸ್ವಯಂ ಸೇವಕರು, ರಾಣಿ ರಾಣಿಯರು, ಪೊಲೀಸ್ ಪೊಲೀಸರು, ಸಂಪಾದಕ ಸಂಪಾದಕರು, ನೌಕರ ನೌಕರರು, ಪ್ರಾಂಶುಪಾಲ ಪ್ರಾಂಶುಪಾಲರು, ಅಂಗಡಿಕಾರ ಅಂಗಡಿಕಾರರು, ಭಿಕ್ಷುಕ ಭಿಕ್ಷುಕರು, ಮಾರಾಟಗಾರ ಮಾರಾಟಗಾರರು, ಗಂಡಸು ಗಂಡಸರು, ಗ್ರಾಹಕ ಗ್ರಾಹಕರು, ಹೆಂಗಸು ಹೆಂಗಸರು, ಮಾಲೀಕ ಮಾಲೀಕರು, ಮಾನವ ಮಾನವರು, ಪ್ರಾಧ್ಯಾಪಕ ಪ್ರಾಧ್ಯಾಪಕರು, ಸಾಧಕ ಸಾಧಕರು, ಉಪನ್ಯಾಸಕ ಉಪನ್ಯಾಸಕರು, ಚಾಲಕ ಚಾಲಕರು. ನೀವು ನೋಡ್ತಾ ಇರ್ಬೋದು ಈ ಎಕ್ಸಾಂಪಲ್ಸ್ಗಳಿಂದ ಇವರೆಲ್ಲ ಒಂದು ರು ಅನ್ನೋದನ್ನು ನಾವು ಹ್ಯೂಮನ್ ಬೀಯಿಂಗ್ಸಿಗೆ ಮಾನವ ಒಂದು ಮನುಷ್ಯರಿಗೆ ನಾವು ಈ ಪ್ರತ್ಯಯವನ್ನು ಬಳಸ್ತೀವಿ ಯಾವಾಗ ಏಕವಚನದಿಂದ ಬಹುವಚನ ಮಾಡಬೇಕು ಅಂತಂದರೆ. ಈಗ ನೆಕ್ಸ್ಟ್ ಬರೋಣ ಅಂದಿರು. ಸೊ ನೆಕ್ಸ್ಟ್ ಪ್ರತ್ಯಯ ಅಂದಿರು ಅನ್ನೋದನ್ನು ನಾವು ಯಾವಾಗ ಸೇರಿಸ್ತೀವಿ ಏಕವಚನದಿಂದ ಬಹುವಚನಕ್ಕೆ ಬಂದಾಗ ಅಂದಿರು ಅನ್ನೋ ಒಂದು ಯಾವಾಗ ಸೇರಿಸ್ತೀವಿ ಅಂತಂದರೆ, ಯಾರನ್ನು ನಾವು ಹೆಚ್ಚು ರೆಸ್ಪೆಕ್ಟ್ ಗೌರವದಿಂದ ಯಾವ ಒಂದು ಗುಂಪನ್ನು ನಾವು ಸಂಬೋಧನೆ ಮಾಡ್ತೀವೋ ಅವರಿಗೆ ನಾವು ಅಂದಿರು ಸೇರಿಸ್ತೀವಿ. ಉದಾಹರಣೆಗೆ ಅಣ್ಣ ಅಣ್ಣಂದಿರು, ತಮ್ಮ ತಮ್ಮಂದಿರು, ಅಕ್ಕ ಅಕ್ಕಂದಿರು, ತಂಗಿ ತಂಗಿಯಂದಿರು, ಅಪ್ಪ ಅಪ್ಪಂದಿರು. ಅಥವಾ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು ಅಂತ ಅಂದರೆ ಸಿಂಪಲ್ಲಾಗಿ ಯೂಸ್ ಟು ಶೋ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ಅನ್ಬೋದು. ಅಪ್ಪ ಅಪ್ಪಂದಿರು, ಅಮ್ಮ ಅಮ್ಮಂದಿರು, ತಂದೆ ತಂದೆಯಂದಿರು, ತಾಯಿ ತಾಯಂದಿರು, ಮಾಮ ಮಾವಂದಿರು, ಚಿಕ್ಕಪ್ಪ ಚಿಕ್ಕಪ್ಪಂದಿರು, ದೊಡ್ಡಪ್ಪ ದೊಡ್ಡಪ್ಪಂದಿರು, ಅತ್ತೆ ಅತ್ತೆಯಂದಿರು, ಅಜ್ಜ ಅಜ್ಜಂದಿರು, ಅಜ್ಜಿ ಅಜ್ಜಿಯಂದಿರು, ಮೊಮ್ಮಗ ಮೊಮ್ಮಗಂದಿರು, ಮೊಮ್ಮಗಳು ಮೊಮ್ಮಗಳಂದಿರು, ಸಹೋದರ ಸಹೋದರಂದಿರು, ಸಹೋದರಿ ಸಹೋದರಿಯಂದಿರು, ಮಾವಯ್ಯ ಮಾವಯ್ಯಂದಿರು, ಮಾವನ ಮಗಳು ಮಾವನ ಮಗಳಂದಿರು, ಮಾವನ ಮಗ ಮಾವನ ಮಗಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮ ದೊಡ್ಡಮ್ಮಂದಿರು, ಬಂಧು ಬಂಧುಂದಿರು, ಬಂಧು ಬಂಧುಂದಿರು. ಓಕೆ ಹಾಗಾದರೆ ಇಷ್ಟೊತ್ತವರೆಗೆ ನಾವು 3 ರೀತಿಯ ಪ್ರತ್ಯಯಗಳನ್ನು ಸೇರಿಸಿ ಏಕವಚನ ಮತ್ತು ಏಕವಚನದಿಂದ ಬಹುವಚನ ಮಾಡಿದ್ವಿ. ಯಾವುದ್ಯಾವುದು? ಗಳು,
ಓಕೆ. ನೆಕ್ಸ್ಟ್ ಅರು ಅಥವಾ ರು ಅಂದಿರು. ಸೊ ಇಲ್ಲಿ ನೋಡಿ, ಗಳು ಯಾರಿಗೆ? ವಸ್ತುಗಳಿಗೆ, ನಿರ್ಜೀವ ವಸ್ತುಗಳಿಗೆ. ಓಕೆ. ನೆಕ್ಸ್ಟ್ ರು ಯಾರಿಗೆ? ಮನುಷ್ಯರಿಗೆ, ಪೀಪಲ್ ಅಂತ ಹೇಳ್ಬೋದು, ಅಥವಾ ಮನುಷ್ಯರಿಗೆ. ಅಂದಿರು ಎಲ್ಲಿ? ಗೌರವಾನ್ವಿತ, ಗೌರವಾನ್ವಿತ ದೊಡ್ಡವರಿಗೆ, ಎಲ್ಡರ್ಸಿಗೆ. ಓಕೆ. ಗೌರವಾನ್ವಿತ ಹಿರಿಯರಿಗೆ. ಓಕೆ. ಗೌರವಾನ್ವಿತ ಹಿರಿಯರಿಗೆ ಅಥವಾ ಕಿರಿಯರಿಗೂ ಆಗಬಹುದು. ಗೌರವದಿಂದ ನಾವು ಅಂದಿರುವನ್ನು ಸೇರಿಸಿ ಹೇಳ್ತೀವಿ. ಓಕೆ ಫೈನ್. ಇದು ಒಂದು ಶಾರ್ಟ್ ಆಗಿ ಸಿಂಪಲ್ ಆಗಿರುವಂಥ ಇದು. ನೆಕ್ಸ್ಟ್ ಈಗ ನೋಡೋಣ ವಿಶೇಷ ರೂಪ. ಯಾವ ರೀತಿಯಲ್ಲಿ ಗಳೂ ಸೇರಲ್ಲ, ರೂನು ಸೇರಲ್ಲ, ಆಮೇಲೆ ನೆಕ್ಸ್ಟು ಅಂದಿರೂ ಸೇರಲ್ಲ. ಯಾವುದಪ್ಪ ಎಕ್ಸಾಂಪಲ್ಸ್ ಅಂದರೆ ಮಗು, ಮಕ್ಕಳು, ಬಹುವಚನ ಮಕ್ಕಳು. ಗಂಡು, ಗಂಡಸರು, ಗಂಡುರು ಅಂತ ಹೇಳ್ತಾ ಇಲ್ಲ. ಈ ವರ್ಡ್ ರು ಸೇರಿದೆ ಅಂತ ಹೇಳ್ಬೋದು ನೀವು, ಬಟ್ ರು ಸೇರಿಲ್ಲ ಇಲ್ಲಿ. ಗಂಡು, ಗಂಡಸರು, ರೂಪನೇ ಚೇಂಜ್ ಆಯಿತು ಇಲ್ಲಿ ವರ್ಡಿನ. ಹೆಣ್ಣು, ಹೆಂಗಸರು. ಮನುಷ್ಯ, ಜನರು ಅಂತಲೂ ಹೇಳ್ಬೋದು, ಅಥವಾ ಮನುಷ್ಯಂಗೆ ಮಾನವರು ಅಂತಲೂ ಒಂದೊಂದ್ಸಲಿ ಬಹುವಚನದಲ್ಲಿ ಬರುತ್ತೆ. ಮತ್ತು ಈಗ ನೆಕ್ಸ್ಟು ಇನ್ನೊಂದು ಕೆಟಗರಿಯಲ್ಲಿ ಏನು ಬರುತ್ತಪ್ಪ ಅಂದರೆ ಒಂದೇ ರೂಪ. ನೀವು ಏಕವಚನದಲ್ಲೂ ಅದೇ ರೂಪ, ಅದೇ ವರ್ಡ್ ಬರುತ್ತೆ, ಬಹುವಚನದಲ್ಲೂ ಮತ್ತೆ ಚೇಂಜಸ್ ಏನೂ ಕಾಣಿಸಲ್ಲ. ಉದಾಹರಣೆಗೆ ನೀರು, ನೀರು, ಬಹಳ ನೀರಿದ್ರೂ ನೀರಿದೆ ಅಂತಲೇ ಹೇಳೋದು. ಹಾಲು, ಹಾಲು. ಅಕ್ಕಿ, ಅಕ್ಕಿಗಳು ಅನ್ನೋದಿಲ್ಲ, ಅಕ್ಕಿ. ಸಕ್ಕರೆ, ಸಕ್ಕರೆ. ಧೂಳು, ಧೂಳು. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.